ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಒಂದು ಬ್ಯೂಟಿಫುಲ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಜಸ್ಟ್ ಎರಡು ಬಾಳೆಹಣ್ಣಿದ್ರೆ ಸಾಕು, ಈ ರೆಸಿಪಿನ ನೀವು ಪಟ್ ಅಂತ ಟ್ರೈ ಮಾಡ್ಬೋದು. ತುಂಬಾ ಸಾಫ್ಟಾಗಿರುತ್ತೆ. ಜೊತೆಗೆ ಬೆಳಗಿನ ತಿಂಡಿಗೆ ಅಥವಾ ನೈಟ್ ಲಂಚ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ತುಂಬಾ ಸಾಫ್ಟಿಯಾಗಿ ಬರುವಂಥ ರೆಸಿಪಿ. ಹಬ್ಬಕ್ಕೆ ಪೂಜೆಗೆ ಅಂತ ತಂದಿರೋ ಬಾಳೆಹಣ್ಣು ವೇಸ್ಟ್ ಆದರೆ ಎಸೆಯೋ ಬದಲು ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ರುಚಿಯಾಗುತ್ತೆ, ತುಂಬಾ ಟೇಸ್ಟಿಯಾಗುತ್ತೆ. ಜೊತೆಗೆ ತುಂಬ ಬೇಗ ಮಾಡ್ಬೋದು ಈ ರೆಸಿಪಿನ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಅಥವಾ ಬೇರೆ ರೀತಿಯ ರೆಸಿಪಿಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು ನೀವೇ ಮೊದಲು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಡಿಸ್ಕೊಬೇಡೋಣ. ನೋಡಿ, ಹಣ್ಣಾಗಿರೋಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾನು ಬಿಡಿಸ್ಕೊತಿದ್ದೀನಿ. ಈ ಥರ ಸಿಪ್ಪೆಯನ್ನು ನೀಟಾಗಿ ಬಿಡಿಸ್ಕೊಂಬಿಡಿ. ಈ ಥರ ಹಣ್ಣು ಚೆನ್ನಾಗಿದ್ದರೆ ನಡೆಯುತ್ತೆ. ಅಥವಾ ಸ್ವಲ್ಪ ಏನಾದರೂ ಆಗಿದ್ದರೆ ಆ ಹಾಳಾಗಿರೋ ಭಾಗನ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಬೇಡಿ. ನಿಮಗೆ ಯಾವ ಸೈಜ್ನಲ್ಲಿ ಉತ್ತಮವಾಗಿರುತ್ತೆ ಆ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕುತ್ತಾ ಇದ್ದೀನಿ. ನೀವು ಎರಡಲ್ಲ, ಇನ್ನೂ ಜಾಸ್ತಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಹಾಗೆಯೇ 1 ಲೋಟ ಆಗೋಷ್ಟು ಅಕ್ಕಿನ ನಾನು ನೆನೆಸಿದ್ದೀನಿ. ನಾರ್ಮಲ್ ಮನೆಯಲ್ಲಿರುತ್ತಲ್ಲ ಅದೇ ಅಕ್ಕಿ. ರೇಷನ್ ಅಕ್ಕಿ ಬೇಕಿದ್ರೂ ತೊಗೋಬೋದು, ಮನೆ ಅಕ್ಕಿ ಆದರೂ ತೊಗೋಬೋದು. 3 ಅವರ್ ನೆನೆಸಿದ್ದೀನಿ ನಾನು. ಮೊದಲೇ 3 ಅವರ್ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಚೆನ್ನಾಗಿ 1-2 ಸತ್ತು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕೋತೀನಿ. ಚೆನ್ನಾಗಿ 2-3 ಸತ್ತು ವಾಶ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಮೆಂತ್ಯ ಆಗೋದು ಏನೂ ಬೇಕಾಗಿಲ್ಲ, ಜಸ್ಟ್ ಅಕ್ಕಿ ಒಂದೇ ನೆನೆಸ್ಕೊಂಡ್ರೆ ಸಾಕು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಕೂಡ ನೆನೆಸ್ಬೋದು. ಇದಕ್ಕೆ ಕಟ್ ಮಾಡಿಟ್ಟಂಥ ಬಾಳೆಹಣ್ಣನ್ನು ಹಾಕ್ಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಆದಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದೀನಿ ನಾನು ಈ ಥರ ನೈಸಾಗಿ. ಬಾಳೆಹಣ್ಣನ್ನು ಹಾಕಿ ನೈಸಾಗಿ ರುಬ್ಕೊಂಡಾದ ನಂತರ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಮತ್ತು ಆದಷ್ಟು ತೆಳುವಾಗಿ ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳುವಾಗಿರಬೇಕು ನೋಡಿ, ಸೌಟಲ್ಲಿ ನಿಲ್ಲಬಾರ್ದು, ತೆಳುವಾಗಿ ನಾವು ರುಬ್ಕೊಂಬರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. 1 ಲೋಟ ಹಿಟ್ಟು ನೀವು ಅಕ್ಕಿನ ರುಬ್ಕೊಂಡ್ರೆ ಅದಕ್ಕೆ ಮಿನಿಮಮ್ 1.25-2 ಲೋಟ ನೀರು ಹಾಕ್ಕೊಳ್ಳಿ, ಸರಿಯಾಗುತ್ತೆ. ಇನ್ನೂ ಸ್ವಲ್ಪ ಅಕ್ಕಿ ತಿಕ್ನೆಸ್ ಇದೆ ಅಂದರೆ ರುಬ್ಬಿರೋ ಹಿಟ್ಟು ಇನ್ನೊಂದು ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಹಾಕಿದ ನಂತರ ಒಂದು ದೋಸೆ ಕಾವಲಿನ ನಾನಿಲ್ಲಿ ಬಿಸಿ ಮಾಡಿಟ್ಟಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ. ನಾನಿಲ್ಲಿ ತೆಂಗಿನಕಾಯಿ ಜುಟ್ಟಿನಿಂದ ಎಣ್ಣೆನ ಹಚ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಥರದ ಯಾವುದೇ ಇದನ್ನು ಯೂಸ್ ಮಾಡ್ಬೋದು. ಈಗ ಇದಕ್ಕೆ ತೆಳುವಾಗಿ ದೋಸೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾವು ಮಾಡ್ತಿರೋದು ಬಾಳೆಹಣ್ಣಿನ ನೀರು ದೋಸೆ. ಬಾಳೆಹಣ್ಣಿನಿಂದ ಮಾಡುವಂಥ ನೀರು ದೋಸೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಒಂದ್ಸಲ ಟ್ರೈ ಮಾಡಿ. ಸ್ವೀಟ್ ಅನಿಸೋದಿಲ್ಲ. ಬೆಳಗಿನ ತಿಂಡಿಗಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಕೂಡ ಕಷ್ಟ ಆಗೋದಿಲ್ಲ ತವಾದಿಂದ ತೆಗಿಯೋದಕ್ಕೆ, ಅಷ್ಟು ಈಸಿಯಾಗಿ ಬರುತ್ತೆ. ಎಣ್ಣೆ ಕೂಡ ತುಂಬ ಕಡಿಮೆ ಹಚ್ಬಿಟ್ಟು ನಾವು ಈ ದೋಸೆನ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ.
ಥರ ಸಾಫ್ಟಾಗಿ ನಾವು ಈ ದೋಸೆನ ರೆಡಿ ಮಾಡ್ಕೋಬೋದು. ಜೊತೆಗೆ ಇದಕ್ಕೆ ಒಳ್ಳೆ ಕಾಯಿ ಚಟ್ನಿ ಅಥವಾ ತಾರ್ಲೆ ಮೀನು ಸಾರು ಇದ್ದರೂ ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ರೀತಿಯ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆಯೇ ನೀವೇ ಮೊದಲು ನೋಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಜೊತೆಗೆ ಇನ್ನಷ್ಟು ದೋಸೆ ರೆಸಿಪಿಗಳು ನನ್ನ ಚಾನಲಲ್ಲಿ ಇದ್ದಾವೆ. ಅವುಗಳನ್ನು ಲಿಂಕ್ ಕೊಟ್ಟಿದ್ದೇನೆ ಕೆಳಗೆ, ನೀವು ಚೆಕ್ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ಒಂದಿಷ್ಟು ದೋಸೆ ರೆಸಿಪಿಗಳಿದ್ದಾವೆ. ಪ್ರತಿಯೊಂದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಬಾಯ್.